ಕಡೆ ವಿಶೇಷವಾಗಿ ಸರ್ ಈ ಕಡೆ ನೋಡಿ ಸರ್ ನಾವು ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಾವು ಭೇಟಿಯಾಗಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಪ್ರತಿಯೊಂದು ವಿಷಯ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಅದು ಅವರಿಗೆಲ್ಲನೂ ಕೂಡ ನಾವು ಹೇಳಿದ್ವಿ. ಅವ್ರು ಹೇಳಿದಾಗ ಅವರು ಒಂದು ಮಾತು ಏನು ಹೇಳಿದ್ರು ನಮ್ಮ ಅಧ್ಯಕ್ಷರು, ನನಗೆ ಪ್ರತಿದಿನ ನಿಮ್ಮ ಬೀದರ್ ಹಿಡ್ಕೊಂಡು ಬೆಂಗಳೂರು ತನಕ ಬೆಳಗ್ಗೆಯಿಂದ ರಿಪೋರ್ಟ್ಸ್ ಬರುತ್ತೆ, ಆ ರಿಪೋರ್ಟ್ಸು ಕೂಡ ನನಗೆ ತೋರಿಸ್ಬರಿ ಈ ರೀತಿ ಬರುತ್ತೆ. ಸರ್ ಭಾಳ ಧನ್ಯವಾದ. ನಾವು ಕೂಡ ಅದರ ಉದ್ದೇಶಕ್ಕೆ ಬಂದಿದ್ದೀವಿ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಘಟನೆ ಏನು ನಡೀತಾ ಇದೆ, ಇದನ್ನು 2023 ಚುನಾವಣೆ ಆಯಿತು. ಚುನಾವಣೆ ಆದ ನಂತರ ಯಾವ ರೀತಿ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ, ಅಲ್ಲಿ ಯಾವುದ್ಯಾವುದು ಇದೆ ಎಂಬುದೆಲ್ಲನೂ ಕೂಡ ಅವ್ರ ಗಮನಕ್ಕೆ ತಂದಾಗ ಅವರೇ ಸ್ವತಃ ಹೇಳಿದ್ರು, ಇಲ್ಲಪ್ಪ ನಿಮ್ಮ ಬೇಡಿಕೆ ನನಗೆ ಅರ್ಥ ಆಯಿತು, ನಾನೊಂದು ಬೆಂಗಳೂರಿಂದ ಒಂದು ನಿಮ್ಮ ಊರಿಗೆ ಒಂದು ಕಮಿಟಿ ಕಳಿಸ್ತೀನಿ, 4-5 ಜನರಿಗೆ ಕಳಿಸ್ತೀನಿ, ಅಲ್ಲಿರ್ತಕ್ಕಂಥ ಜಿಲ್ಲೆದೇನಿದೆ ಸರ್ವೆ ಮಾಡಿಸ್ತೀನಿ, ಅದು ಬಂದ ಮ್ಯಾಗ ಮಾತಾಡೋಣ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ರು. ನಾವು ಅದು ಇಲ್ಲೇನಾಗಿತ್ತು ಅಂದ್ರೆ ನಮ್ಮ ಪುಳ್ಳಿಕರವರಾಗಲಿ ಬೇರೆ ಜನ ಆಗಲಿ ಆ ಸಭೆಗೆ ಯಾರು ಬರಲಿಲ್ಲ. ನಾವು ಅದು ಕನ್ಫ್ಯೂಸ್ ಆಗಬಾರ್ದು, ಬರೀ ನಾವು 4-5 ಜನನೇ ಹೋಗಿ ನಾವು ಅಧ್ಯಕ್ಷರಿಗೆ ಭೇಟಿ ಆದೆವು, ಇವ್ರೇನೋ ಇದು ಆಯಿತು ಅಂತ ಅವರಿಗೆ ತಪ್ಪು ಕಲ್ಪನೆ ಆಗಬಾರ್ದು ಅಂತ ಇವತ್ತ ಸನ್ಮಾನ್ಯ ಅರಳಿ ಅವರು ಮತ್ತೊಂದು ಸಲ ಇವತ್ತು ಮೀಟಿಂಗ್ ಮಾಡಿ ಅವರಿಗೆಲ್ಲ ಮನವರಿಕೆ ಮಾಡಿ ಇವತ್ತು ನಮ್ಮ ಉದ್ದೇಶ ಏನಿದೆ ಬಗ್ಗೆ ಈಗಾಗಲೇ ಅರಳಿ ಅವರು ಹೇಳಿದ್ದಾರೆ. ಇಲ್ಲ, ಈಗ ಒಂದು ನಿಮಗೆ ಹೇಳಕ್ ಇಚ್ಛೆ ಪಡ್ತೀನಿ. ಕೆಲವೊಂದು ಮೀಡಿಯಾದಾಗ ನಾನು ನೋಡಿದೆ, ಒಂದು ಯಾವುದೋ ಇದ್ರಾಗ ಬಂದಿದೆ, ನಂದು ಈ ಬರುವಾಗ ಮಾತಾಡ್ಬೋದು ಇಲ್ಲ, ಈ ಯಾವ್ದು ನಾಮಿನೇಷನ್ ಆಗ್ತಾ ಇವೆ, ನಾಮಿನೇಷನ್ ಆಗಿಲ್ಲ ಅಂತ. ನಮ್ಮದು ನಾಮಿನೇಷನ್ ಸಲುವಾಗಿ ಹೋರಾಟ ಇಲ್ಲ. ಇವತ್ತು ಇದು ಪಾಲಿಸಿ ಮೆಟ್ರ್ ಇದೆ. ಕಾಂಗ್ರೆಸ್ ಪಕ್ಷ ಬೆಂಗಳೂರಿಂದ ಬೀದರ್ವರೆಗೆ ಒಂದೇ ಸಲ ನಾಮಿನೇಷನ್ ಏನು ಮಾಡಬೇಕು ಅದು ಮಾಡ್ತಕ್ಕಂಥ ತೀರ್ಮಾನ ಅವ್ರು ಮಾಡ್ತಾರೆ. ನಾವು ನಾಮಿನೇಷನ್ ಸಲುವಾಗಿ ಹೋರಾಟ ಮಾಡ್ತಾ ಇಲ್ಲ. ಇವತ್ತು ನಾಮಿನೇಷನ್ಸ್ ಏನು ಬರ್ತದ ಅವಾಗ ಪ್ರಕ್ರಿಯೆ ಪ್ರಾರಂಭ ಆಯ್ತದ, ಅವಾಗ ಬೀದರ್ ಹುಮನಾಬಾದ್ ಇರ್ಬೋದು, ಬೀದರ್ ಇರ್ಬೋದು, ಅಲ್ಲೆಲ್ಲ ಅವ್ರವ್ರಿಗೆ ಏನು ಸ್ಥಾನಮಾನ ಸಿಗ್ಬೇಕು ಸಿಗ್ತದೆ. ಆ ಮೀಡಿಯಾದಲ್ಲಿ ನೋಡಿದ್ರೆ ನಾನು ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೋರಾಟ ಇಲ್ಲ. ದಯಮಾಡಿ ಅದ್ರ ಬಗ್ಗೆ ಒಂದೊಂದು ತಪ್ಪು ಕಲ್ಪನೆಗಳು ಕೂಡ ಮೀಡಿಯಾದಲ್ಲಿ ಹೋಗ್ತಾ ಇದೆ. ನಂಗೆ ಕ್ಷಮೆ, ಯಾಕಂದ್ರೆ ಇರೋ ಪರಿಸ್ಥಿತಿ ಏನಿದೆ ಅದು ಜನರಿಗೆ ಮನವರಿಕೆ ಮಾಡ್ಕೊಡ್ತಕ್ಕಂಥ ಕೆಲಸ. ಕಾರ್ಯಕರ್ತರ ಮೇಲೆ ಸಮಸ್ಯೆ ಅಂತಲ್ಲ, ಬೀದರ್ ಡಿಸ್ಟಿಕ್ ನಲ್ಲಿ ಏನೇ ನಮ್ಮ ಕಾರ್ಯಕರ್ತರಿಗೆ ಮಾನ್ಯತೆ ಸಿಗ್ತಾ ಇಲ್ಲ. ಇವತ್ತು ಇವ್ರದೆಲ್ಲ ನಮ್ದು ಅನಿಸಿಕೆ ಇದೆ. ಅದಕ್ಕೆ ನಾವು ಇದು ಹೋರಾಟ ಮುಖಾಂತರ ನಮ್ಮ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ಸೆಳೆಯಬೇಕು, ಇದು ಸರಿಪಡಿಸಬೇಕು ಅಂತ ಇದು ಹೋರಾಟ ಮಾಡ್ತಾರೆ. ಹೊರಗುತ್ತಿಗೆ ನೌಕರಿ ಕೂಡ ಆಗ್ತಾ ಇಲ್ಲ, MLCಗಳು ಹೇಳೋದ, ಮಾಜಿ ಸಚಿವರು ಹೇಳೋದ. ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ಆಗತ್ತೆ ಬಿಡಿ. ನಮ್ಮ ಕ್ಷೇತ್ರದಲ್ಲಿ ಸಚಿವರು ಇರ್ಬೋದು, ಯಾರೇ ಇರ್ಬೋದು, ಅದಕ್ಕೆಲ್ಲ ಅವಕಾಶ ಕೊಡಂಗಿಲ್ಲ ನಾವು. ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ರ ತೊಂದರೆ ಇದೆ, ಇದು ನ್ಯೂನತೆ ಇದೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ಹುಮನಾಬಾದಲ್ಲಿ ಹಂಗೆ ಯಾವುದು ಹೇಳ್ತಕ್ಕಂಥ ನನಗೆ ಯಾವುದೋ ಅಂಥದ್ದೇನಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಕೆಲವು ಇದು ಆಗತ್ತೆ. ಈಗ ಇದ್ದವ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ ಅದೆಲ್ಲ ಕೆಲಸಗಳು ಆಗ್ತಾ ಇದೆ. ಆಯ್ತಾ? ಇದು ಮೇನ್. ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ಇವ್ರು ಆಡಳಿತ ಸ್ಯಾಟಿಸ್ಫೈ ಇಲ್ಲ ನಿಮ್ಮ ಸಚಿವರು? ಈಗ ಕೇಳ್ರಿ, ಅದ್ರ ಬಗ್ಗೆ ನಮ್ಮ ಅರವಿಂದ್ ಕುಮಾರ್ ಹಳ್ಳಿಯವರೆಲ್ಲರೂ ಕೂಡ ಹೇಳಿದಾರ. ಈಗ ನನ್ನ ಬಾಯಿನಿಂದ ಯಾವುದೋ ಬೇಡ, ಅದು ಮುಂದೆ ಬರ್ತಕ್ಕಂಥದ್ದು ಮಾತಿಗೆಲ್ಲ ನಿಮ್ ಸಹಮತ ಇದೆ ಸರ್? ಯಾರ ಮಾತಿಗೆ? ಎಲ್ಲರೂ ಕೂಡ್ ಮಾಡುವಾಗ ಅವ್ರ ಅಭಿಪ್ರಾಯ ಅವ್ರು ಹೇಳಿದಾರ. ನೀವು ನಡು ಮಧ್ಯದಲ್ಲಿ ಇದು ಮಾಡಕ್ ಹೋಗ್ಬೇಡಿ. ಇಲ್ಲ, ಕೇಳಿ, ಅವ್ರ ಅಭಿಪ್ರಾಯ ಎಲ್ಲರೂ ಕೂಡ ನಿಮ್ಗೆ ಹೇಳಿದಾರೆ. ಏನೇನು ಆಗ್ತಾ ಇದೆ ಜಿಲ್ಲೆಯಲ್ಲಿ ಅದೆಲ್ಲರೂ ಕೂಡ ಹೇಳಿದ್ದಾರೆ. ಇವತ್ತು ಒಂದು ನಿಮಗೆ ಹೇಳಕ್ ಇಚ್ಛೆ ಪಡ್ತೀವಿ, ಕೇಳ್ತಾ ಇದ್ದೀರ ಅಂದ್ರೆ, ನಾನು ಸ್ವತಃ ಈಶ್ವರ್ ಖಂಡ್ರೆ ನಾನು ಜೊತೆಲೇ ಇದ್ದೀನಿ. ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿದ್ದು, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿದ್ದು, ಅಲ್ಲಂತರೂ ನಿಜ ಹೇಳಿದ್ ನಿಜ. ನಮಗೆ ಅವರಾದ ಪ್ರಭು ಚವ್ಹಾಣ್, ಬೀದರ್ ಸೌದ ಇವರು ನಮಗ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರು. 100% 1000% ಸತ್ಯವಾದ. ಅದರಲ್ಲೇ ನೇರ ಅಲ್ಲಿ ನಮ್ಮ ಕಾರ್ಯಕರ್ತರು ಏನ್ ಮಾಡಿದ್ರು ಅಂತ ಇದು ಒಂದು ಯಜ್ಞ ಆದಂತ ಪ್ರಶ್ನೆ. ಇವತ್ತು ಕಾರ್ಯಕರ್ತರು ಪಾಪ ಅಲ್ಲಿ ಮಾಡಿದ್ದಾರೆ. ಇವತ್ತು ಎಲ್ಲ ಕಡೆ ಲೀಡ್ಸ್ ಆಯ್ತು ಸರ್, ಇವತ್ತೆಲ್ಲ ಮಾಡ್ಬೇಕಾಯ್ತು. 2019 ನಮ್ಮ ಸ್ನೇಹಿತರಂತ ಈಶ್ವರ್ ಖಂಡ್ರೆ ಚುನಾವಣೆ ನಿಂತಿರು. ಏನಾಯ್ತು? ನಾವು ಹುಮನಾಬಾದ್ಗೆ 2018 ನಾನು 30,000 28,000 ಗೆಲ್ತೀನಿ. ಅಲ್ಲಿ 30,000 ಲೀಡ್ ಹೋಗ್ತದೆ ಬಿಜೆಪಿ. ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ಮಾಡಿ. ಸ್ವತಃ ಈಶ್ವರ್ ಖಂಡ್ರೆ ಅವ್ರ ಕ್ಯಾಂಡಿಡೇಟ್ ಇದ್ದಾಗ 25,000 ಲೀಡು ಭಾರತೀಯ ಜನತಾ ಪಕ್ಷ ಇದೇ ಬಾರಿ ತಿಂದು ಹೋಗಿದ್ರಿಲ್ಲ. ಸೆನೆಟಿಕ್ಸ್ ತೆಗೆದು ನೋಡ್ಬೇಕು 2019 ಚುನಾವಣೆ. ಸರಿ ಈ ಕಡೆ ಬಿಜೆಪಿಯವರು ಪಕ್ಷದ ಶಾಸಕರನ್ನೆಲ್ಲ ಕೇಳಿ. ಎಂಪಿದಾಗ ಬಿಜೆಪಿದವ್ರ ಕಾರಣ ಅಂತ ನಾವು ಹೇಳ್ತಾ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ. ನಾವೆಲ್ಲರೂ ಕೂಡಿ ಇಲ್ಲಿ ಕೇಳಿ, ನಾವೆಲ್ಲರೂ ಕೂಡಿ ಇವತ್ತು ಪಕ್ಷ ಹೋರಾಟ ಮಾಡಿ ನಾವೆಲ್ಲರೂ ಕೂಡ ಇಡೀ ಬೀದರ್ ಜಿಲ್ಲೆ, ನಾನು ಒಬ್ಬನೇ ಅಲ್ಲ, 6-8 ಕ್ಷೇತ್ರಗಳು ಬರ್ತಾವೆಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಶ್ರಮ. ಇವತ್ತ ನಮ್ಮ ಇವ್ರು ಯಾರು
ಸಾಗರ್ ಖಂಡ್ರವ್ರು ಗೆಲ್ಲಬೇಕಾಯ್ತು, ಎಲ್ಲರೂ ಸಹಕಾರಿದೆ. ನಾನು ಒಬ್ಬನೇ ಅಂತಲ್ಲ. ಇವತ್ತು ನೀವು ಮಾಧ್ಯಮ ಸ್ನೇಹಿತರು ಪದೇ ಪದೇ ಕೇಳ್ತಾ ಇದ್ರಿ ಬೀದರ್ ಮೀಟಿಂಗ್ ಬಂದಾಗ, ಸರ್ ಹುಮ್ನಾಬಾದಲ್ಲಿ ಎಷ್ಟು ಲೀಡ್ ಕೊಡ್ತೀರಿ, ಹುಮ್ನಾಬಾದಲ್ಲಿ ಎಷ್ಟು ಲೀಡ್ ಕೊಡ್ತೀರಿ ಅಂತ ಪದೇ ಪದೇ ಕೇಳಿದ್ರೆ ಯಾಕಂತ ನನಗೆ ಅರ್ಥ ಆಗಿಲ್ಲ. ಇವತ್ತು ನಿಮಗೆ ಹೇಳಕ್ ಇಚ್ಛೆ ಪಡ್ತೀನಿ, 27-28 ಲೀಡ್ ಕೊಟ್ಟಿದ್ದೀವಿ ಹುಮ್ನಾಬಾದಲ್ಲಿ, ಕೊಟ್ಟಿದ್ದೀವಿ ಅಂತಾನೆ. ನಾವು ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಪ್ರಮಾಣಕ್ಕೆ ಮಾಡ್ತೀವಿ ಅಂದ್ರೆ ಮಾಡ್ತೀವಿ, ಮಾಡಲ್ಲ ಅಂದ್ರೆ ಮಾಡಲ್ಲ. ಇದು ಒಂದೇ. ಸರ್, ಉಳಿದ 3 ಕ್ಷೇತ್ರದ್ದು ಪರಾಜಿತ ಅಭ್ಯರ್ಥಿಗಳಿಗೂ ನಿಮ್ಮ ಜೊತೆ ಇದ್ದಾರಾ ಹೆಂಗೆ ಸರ್? ಈಗ ನೋಡಿ, ಕೆಲವೊಂದು ಏನಿದೆ ಕೇಳ್ರಿ, ಪರಾಜಿತ ಅಭ್ಯರ್ಥಿಗಳು ಬಂದರು ಪಾಪ ಕೆಲವೊಂದು ಸಮಸ್ಯೆಗಳಿಂದ ಹೋದ್ರು. ನಾನು ಕೆಲವೊಂದು ವಿಚಾರಗಳು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಇಚ್ಛೆ ಪಡಂಗಿಲ್ಲ. ಇವತ್ತು ಕೆಲವೊಂದು ಪಾಪ ಅವ್ರ ಕೆಲಸಗಳಿವೆ, ಅವ್ರು ಹೆದರ್ಕೊಂಡಿರ್ತಾರೆ, ನಮ್ದೇನು ಕೆಲಸ ಇಲ್ಲ, ನಮ್ದು ಅರಳಿದ ಏನ್ ಕೆಲಸ ಇಲ್ಲ. ಬಿಜೆಪಿ ಅಭ್ಯರ್ಥಿಗಳಿಗೆ ಇಲ್ಲ, ಅವ್ರನ್ನೆಲ್ಲ ಹಂಚ್ಕೊಂಡಿರ್ತಾರೆ ಪಾಪ. ಈಗ ಅವರು ಬೀದರ್ ಸೌತವ್ರ ಈಗ ಅವ್ರದ್ದೇ ಪಾಪ ಅವ್ರದ್ದು ಇದು ಇದೆ, ಅವ್ರಿಗೆ ಹೆದರಿಕೆ ಇದೆ, ನಂದೆಲ್ಲ ದೊಡ್ಡ ಬಿಸ್ನೆಸ್ ಇದೆ, ನನಗೆ ತೊಂದರೆ ಕೊಡ್ತಾರ ಅಂತ ಅವ್ರಿಗೆ. ನನ್ಗೇನಿದೆ ಈಗ ನೋಡಿ, ಬಹಳ ಜನ ಬರ್ತಾ ಇದ್ದಾರೆ. ಏನಾಗಿದೆ ಈಗ ನಿಮ್ದು ಕೆಲವೊಂದು ಮಾಧ್ಯಮ ಮುಖಾಂತರ ಹೇಳ್ಬೋದು, ಕೆಲವೊಂದು ಮಾಧ್ಯಮ ಬಿಟ್ಟು ಹೇಳ್ಬೋದು, ಅದು ನಿಮ್ಗೆ ಹೇಳ್ತೇನೆ. ಜಯ